Okay, in the last video we have completed physical properties. So next, very important, chemical properties. Always these chemical properties ask in examination. Let us, we will discuss in chemical properties mainly three types of reactions, chemical reactions. These are towards, you can say that, haloalkanes. Haloalkanes ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇನ್ ತ್ರೀ ಟೈಪ್ ಆಫ್ ರಿಯಾಕ್ಷನ್ಸ್. ಅದರಲ್ಲಿ ಫಸ್ಟ್ ಒನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ಸೇಡ್ ಟು ಬಿ ಎಲಿಮಿನೇಷನ್ ರಿಯಾಕ್ಷನ್ ಆ್ಯಂಡ್ ಥರ್ಡ್ ಈಸ್ ರಿಯಾಕ್ಷನ್ ವಿತ್ ಮೆಟಲ್ಸ್. ಈ ಮೂರು ಟೈಪ್ನಲ್ಲಿ ಫಸ್ಟ್ ಒನ್ ಭಾಳಷ್ಟು ಬರ್ತಾವೆ. ಅದಕ್ಕೆ ಈ ಟೈಪ್ ಆಫ್ ರಿಯಾಕ್ಷನ್ಸನ್ನು ನೋಡೋಣ. ಮತ್ತು ಇದರಲ್ಲಿ ಟು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ಸ್ ಕೂಡ ಡಿಸ್ಕಸ್ ಮಾಡ್ತೀವಿ. we will move on towards that nucleophilic substitution reactions. Nucleophilic substitution ಅಂದರೆ ಏನು? ಇದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದು. ನೇಚರ್ ಆಫ್ CX ಬಾಂಡ್ ಅಂತ ತೊಗೊಂಡಿಲ್ಲ, ಅದು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಏನಾಗ್ತೈತಿ, ಕಾರ್ಬನ್ ಪಾಸಿಟಿವ್ ಚಾರ್ಜನ್ನು ಹೊಂದಿರ್ತೈತಿ. ಅದಕ್ಕೆ ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರಾನ್ ರಿಚ್ ಸ್ಪೀಸಸ್ ಇರ್ತೈತಿ. ದೇರ್ಫೋರ್ ದಿಸ್ ನ್ಯೂಕ್ಲಿಯೋಫೈಲ್ ಈಸ್ ಈಸಿಲಿ attached on that carbocation forming nucleophilic substitution product. Nucleophilic substituted product. Okay. ಸೊ ಈಗ ನಾನು ಒಂದು ಟೇಬಲನ್ನು ರೀಪ್ರೆಸೆಂಟ್ ಮಾಡಿದ್ದೈತಿ. ಈ ಟೇಬಲನ್ನು ನಾವು ಇಟ್ಕೊಂಡು ಏನು ಮಾಡೋಣ, ಆಸ್ ಫಾರ್ ಆಸ್ ಪಾಸಿಬಲ್ ಎಷ್ಟು ನಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬರಲಿಕ್ಕೆ ಸಾಧ್ಯ ಐತಿ ಅದನ್ನು ತೊಗೊಂಡು ಒಂದಷ್ಟು ರಿಯೇಜೆಂಟ್ ಗೊತ್ತಿರ್ಬೇಕು ನಮಗೆ. ಅದರಾಗ ನ್ಯೂಕ್ಲಿಯೋಫೈಲ್ ಯಾವ್ದು ಕೆಲಸ ಮಾಡ್ತೈತಿ ಅಂತ ತೊಗೋಬೇಕು. ಆಮೇಲೆ ಯಾವ್ದು ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರ್ತೈತಿ, ಆ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಹಿಂಗೆ ಬಂತು ಅಂದ್ರೆ ಮೇನಾಗಿ ಏನು ಕರಿತೀವಿ, ಯಾವ ಕಂಪೌಂಡ್ ಅಂತ ಕರಿತೀವಿ ಅದನ್ನು ನೋಡಿ. ಸೊ ರಿಯೇಜೆಂಟ್ ಈಸ್ NaOH KOH. NaOH ಅಥವಾ KOH ಅಂತ ತೊಗೊಂಡ್ರೆ ಅದಾಗ ನ್ಯೂಕ್ಲಿಯೋಫೈಲ್ ಯಾವ್ದಾಗ್ತೈತಿ, ಎಲೆಕ್ಟ್ರಾನ್ ರಿಚ್ ಸ್ಪೀಸಸ್ OH-. ಸಪೋಸ್ ಈ OH- ಇದ್ರ ಜೋಡಿ ಕಂಬೈನ್ ಆಗಿತ್ತು ಅಂತಂದ್ರೆ ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡಿತ್ತು ಅಂತಂದ್ರೆ ROH. ಓಕೆ, ROH is nothing but alcohol. Like that you can take the various reagents. H2O ಆದಾಗ OH- is nucleophile. NaOR ನಾಗ Na plus RO minus nucleophile. RO minus ಅಥವಾ R' ಅಂತ ತಗೋಬಹುದು ನಾವು ಇದನ್ನ. NaI ದಾಗ ಏನೇ Na plus I minus is the nucleophile. NH3 this is said to be a neutral, but nitrogen ಐತಲ್ಲ ಅದರ ಮೇಲೆ pair of electrons ಇರ್ತಾವ. This complete I have represented here. That is NH3 is the nucleophile and RNH2 ಇದರದಾಗ ಕೂಡ ಕಂಪ್ಲೀಟ್ ಆಗಿ ನಾನು ರೀಪ್ರೆಸೆಂಟ್ ಮಾಡ್ತೀನಿ. KCN ದಾಗ K plus CN minus ಅದಕ್ಕೆ CN minus ಐತಲ್ಲ ನ್ಯೂಕ್ಲಿಯೋಫೈಲ್. ಇದ್ರಾಗ ಮತ್ತೆ AgCN ಅಂತ ಬರ್ತೈತಿ. AgCN ತಗೊಂಡಾಗ NC ಅಂತ ತಗೋತೀವಿ. ಅಂದ್ರೆ ನೈಟ್ರೋಜನ್ ಇಸ್ ದ ಡೋನರ್ ಆಟಮ್, ಇಲ್ಲಿ ಕಾರ್ಬನ್ ಇಸ್ ದ ಡೋನರ್ ಆಟಮ್. ಅದಕ್ಕೆ ಇವೆರಡು CN ಈಸ್ ಸೈನೈಡ್, NC ಈಸ್ ಐಸೋಸೈನೈಡ್. CN ಈಸ್ ಸೈನೈಡ್, NC ಈಸ್ ಐಸೋಸೈನೈಡ್. ಇವೆರಡು ಈ ಥರ ಕಂಪೌಂಡ್ ತೊಗೊಂಡಾಗ ಇದು ಇಲ್ಲಿ ಏನಾಗ್ತೈತಿ, CN ಕಾರ್ಬನ್ ಈಸ್ ಡೋನರ್ ಆಟಮ್, AgCN ತೊಗೊಂಡಾಗ ನೈಟ್ರೋಜನ್ ಈಸ್ ದ ಡೋನರ್ ಆಟಮ್. ಅದಕ್ಕೆ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅನ್ನು ಸಿಗ್ತಾವು. ಆಫ್ಟರ್ ದಟ್ ಐ ವಿಲ್ ಟೇಕ್ ಒನ್ ರೆಡ್ಯೂಸಿಂಗ್ ಏಜೆಂಟ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಅದರ ನ್ಯೂಕ್ಲಿಯೋಫೈಲ್ ಯಾವುದಾಗಿರ್ತೈತಿ, ಹೈಡ್ರೈಡ್. ಹೈಡ್ರೈಡ್ ಅಂದರೆ H-. ಹೌದಲ್ಲ, ಹೈಡ್ರೋಜನ್ ಅಯಾನ್ ಅಂದರೆ H+, ಹೈಡ್ರೈಡ್ ಅಂದರೆ H-. ಕಾರ್ಬನ್ ಪಾಸಿಟಿವ್ ಇರ್ತೈತಲ್ಲ ಅದು ಕಂಬೈನ್ ಆಗಿ ಏನಾಗ್ತೈತಿ, RH ಅನ್ನು ಕೊಡ್ತೈತಿ. ಈ ಥರ ಒಂದು ಟೇಬಲನ್ನು ನಾವು ತೊಗೊಂಡೀವಿ. ಈಗ ಈ ಟೇಬಲ್ದಾಗಿಂದು ಜಸ್ಟ್ ನಾನು ಒಂದು 2-3 ರಿಯಾಕ್ಷನ್ಸನ್ನು ತೋರಿಸ್ತೀನಿ ಬರೆದು. ಆಮೇಲೆ ರಿಮೈನಿಂಗ್ ನೀವೆಲ್ಲವೂ ಏನು ಮಾಡಿರಿ, ಜನರಲ್ ಈಕ್ವೇಷನ್ ಪ್ಲಸ್ ಒಂದು ಎಕ್ಸಾಂಪಲ್ ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ. ಲಾಸ್ಟ್ ಒನ್ನಾಗ ಏನು ಮಾಡಿರಿ ಅಂದರೆ ಜಸ್ಟ್ ಅದನ್ನು ಹೈಡ್ರೋಜನ್ ಅಷ್ಟೇ ತೊಗೊಳ್ರಿ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಬೇಕಾದ್ರೆ ನಾನೇ ಬರೆದು ತೋರಿಸ್ತೀನಿ, ಹೌದಾ. ಸೊ ಬೆಟರ್ ಯು ಕ್ಯಾನ್ ಟೇಕ್ ದಿಸ್ ಟೇಬಲ್, ಅದನ್ನು ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡ್ಮೇಲೆ ನಾನು ಒಂದಷ್ಟು ರಿಯಾಕ್ಷನ್ಸ್ ತೊಗೋತೀನಿ, ಒಂದು 2-3 ಅಷ್ಟೇ ತೊಗೋತೀನಿ. ರಿಮೈನಿಂಗ್ ನೀವೇ ಅದನ್ನೆಲ್ಲ ನೀಟಾಗಿ ಇದೆ ಹೋಮ್ವರ್ಕ್ ಅಂತ ತಿಳ್ಕೊಂಡು ಕಂಪ್ಲೀಟ್ ಎಲ್ಲನೂ ಅದನ್ನು ಬರೆದ್ಬಿಡ್ರಿ, ಸಿನ್ಸ್ ಫಸ್ಟ್ ಟು ಲಾಸ್ಟ್ ತನಕ. ಸೊ ಐ ವಿಲ್ ಟೇಕ್ 2 or 3 examples.
ಫಸ್ಟ್ ಇದು ಲಾಸ್ಟೇ ತಗೋತೀನಿ, ಇದನ್ನು ನೀವು ಲಾಸ್ಟಿಗೆ ಬರೀರಿ. RX ಪ್ಲಸ್ ಹೈಡ್ರೋಜನ್, ನೇಸೆಂಟ್ ಹೈಡ್ರೋಜನ್ನ ತಗೋ. ಇದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಯಾವುದು? ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇದು ಬರಲಾರ ಡೈರೆಕ್ಟ್ ಇಷ್ಟೇ ಬರ್ದರೆ ಇಟ್ ಈಸ್ ಅಂಡರ್ಸ್ಟುಡ್, ಇಷ್ಟೇ ನಾವು ಅದನ್ನು ತಗೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಏನು ಸಿಗ್ತೈತಿ? RH ಪ್ಲಸ್ ಎಕ್ಸ್, ಇಷ್ಟೇ ಬರ್ದೇಬೇಡ್ರಿ, ಏನು ಬ್ಯಾಲೆನ್ಸ್ ಮಾಡೋದು ಬೇಡ. ಎಕ್ಸ್ ಮೈನಸ್ ಇದು ಒಂದು. ಇದಕ್ಕೆ ರೆಸ್ಪೆಕ್ಟಿವ್ ಎಕ್ಸಾಂಪಲ್ನ ತಗೊಳ್ರಿ. ಏನು ಎಕ್ಸಾಂಪಲ್? R ಈಕ್ವಲ್ ಟು CS3 ಇಡ್ರಿ, ಎಕ್ಸ್ ಈಕ್ವಲ್ ಟು ಏನು ಮಾಡಿರಿ ಅಂತಂದ್ರೆ Cl ತೊಗೊಂಡು ಕಂಪ್ಲೀಟ್ ಮಾಡಿರಿ. ಹೌದಾ? ಇದು ಒಂದು ಎಕ್ಸಾಂಪಲ್ ನಾನು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ NH3 ತೊಗೊಂಡು RX ಪ್ಲಸ್ HNH2 ಈ ಥರ ಬರೀಬೋದು. ಹೌದಾ? ಈಗ ನೈಟ್ರೋಜನ್ ಈಸ್ ನ್ಯೂಕ್ಲಿಯೋಫೈಲ್ ಅಂತ ನಂಗೆ, ಅದಕ್ಕೆ ಇದಕ್ಕೆ ಅಟ್ಯಾಕ್ ಆಗ್ತೈತಿ. therefore it is said to be RNH2 ಪ್ಲಸ್ HX. ಇದು ಕ್ಲಿಯರ್ ಆಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಪ್ರೈಮರಿ ಅಮೈನ್ ಸಿಗ್ತೈತಿ. ನೆಕ್ಸ್ಟ್ ನಾನು ಇನ್ನೊಂದು ಬರಿಬೋದು, ಏನಂತಂದ್ರೆ RX ಪ್ಲಸ್ RNH2 ತೊಗೊಂಡ್ರೆ ಸೆಕೆಂಡರಿ ಅಮೈನ್ ಸಿಗ್ತೈತಿ. ಹಾಗೆ ನೆಕ್ಸ್ಟ್ ಟರ್ಷರಿ ಅಮೈನ್, ಇದು ನಾವು ಕೆಮಿಕಲ್ ರಿಯಾಕ್ಷನ್ ನೋಡ್ತೀವಿ. ಓಕೆ, ಇದು ಒಂದೇ ರಿಯಾಕ್ಷನ್ ಬರ್ಕೊಂಡು ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ ಕಂಪ್ಲೀಟ್ ಫಾರ್ಮಲ್ಲಿ ನೋಡ್ತೀವಿ. ಅಥವಾ ಬರದೆ ಬಿಡೋಣ, RX ಪ್ಲಸ್ RNH2 ಏನಾಗ್ತೈತಿ? ಪ್ರಾಡಕ್ಟ್ ಸೆಕೆಂಡರಿ ಅಮೈನ್. ದಟ್ ಮೀನ್ಸ್ RN ಇನ್ನೊಂದು Hನ್ನು ರೀಪ್ಲೇಸ್ ಆಗ್ತೈತಿ ಇಲ್ಲಿ. ಹೌದಲ್ಲ? ಇದ್ರಾಗ ಇನ್ನೊಂದು H ಮತ್ತು X ಕೂಡ್ಕೊಂಡು ಏನಾಯಿತು? HX ಆಯಿತು. ಇಲ್ಲಿ R' ಅಂತ ತೊಗೋತೀನಿ, ಆಮೇಲೆ ಇದೊಂದು H. ದಟ್ ಮೀನ್ಸ್ ದಿಸ್ ಈಸ್ ಮ್ಯಾಗಿಂದ ಪ್ರೈಮರಿ ಆಗಿತ್ತು, ಸೆಕೆಂಡರಿ ಕೆಳಗಿಂದ ಆಗ್ತೈತಿ. ಇನ್ನೂ ಒಂದು ತೊಗೋಬೋದು, RX ಪ್ಲಸ್ R3 ಡೈರೆಕ್ಟಾಗಿ ಬರಿತೀನಿ. ಇನ್ನೊಂದು R2 ಡೈರೆಕ್ಟಾಗಿ ಬರಿತೀನಿ. ಆಮೇಲೆ NH, ಈ H ಕೂಡ ರೀಪ್ಲೇಸ್ ಆಗ್ತೈತಿ. HX ಕಂಬೈನ್ ಆಗಿ ಪ್ಲಸ್ HX ಆಗ್ತೈತಿ. ನೆಕ್ಸ್ಟ್ R3N ಆಗ್ತೈತಿ. R3N ಅಂದರೆ ನೈಟ್ರೋಜನ್ ನೀವೇನು ಮಾಡಿರಿ? R ಅಂತ ಹೇಳಿ ಹಚ್ಚಿಬಿಡ್ರಿ, ಸಬ್ಸ್ಟಿಟ್ಯೂಟ್ ಆಗ್ತೈತಿ. ಸೊ ದಿಸ್ ಇಸ್ ಪ್ರೈಮರಿ ಅಮೈನ್, ದಿಸ್ ಇಸ್ ಸೆಕೆಂಡರಿ ಅಮೈನ್, ದಿಸ್ ಇಸ್ ಟರ್ಷರಿ ಅಮೈನ್. ಪ್ರೈಮರಿ ಮೀನ್ಸ್ ನೈಟ್ರೋಜನ್ಗೆ 2 ಹೈಡ್ರೋಜನ್ ಅದಾವು ಪ್ರೈಮರಿ, ನೈಟ್ರೋಜನ್ಗೆ 1 ಹೈಡ್ರೋಜನ್ ಐತಿ ಸೆಕೆಂಡರಿ, ನೈಟ್ರೋಜನ್ ಒಟ್ಟ ಹೈಡ್ರೋಜನ್ ಇಲ್ಲ ಟರ್ಷರಿ. ಅರ್ಥ ಆಯಿತು? ಓಕೆ. ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ತೊಗೋತೀನಿ, ರಿಮೈನಿಂಗ್ ನೀವೇ ಎಲ್ಲ ಕಂಪ್ಲೀಟ್ ಮಾಡಿ. ಮತ್ತು ಪ್ರತಿಯೊಂದಕ್ಕೂ 6 ಗ್ರೂಪ್ನಲ್ಲಿ ಎಕ್ಸಾಂಪಲ್ ತೊಗೊಂಡು ನೀಟಂಗೆ ಬರಿತಾವೆ. ಎಷ್ಟು ನೋಟ್ಸ್ ನೀಟಂಗೆ ನೀವು ಕಲೆಕ್ಟ್ ಮಾಡ್ತೀರಿ ಅಷ್ಟು ನಿಮ್ಗೆ ಓದಲಿಕ್ಕೆ, ಅದನ್ನು ಅಭ್ಯಾಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತಿರ್ತೈತಿ. ನೆಕ್ಸ್ಟ್ ಒನ್ ಈಸ್ ಅಕಾರ್ಡಿಂಗ್ ಟು ದಟ್ ಗಿವನ್ ರಿಯೇಜೆಂಟ್ RX ಪ್ಲಸ್ KCN. ಪ್ರಾಡಕ್ಟ್ ಏನು ಸಿಗ್ತದೆ ಅಂತ ಹೇಳಿದ್ರೆ ದ ಪ್ರಾಡಕ್ಟ್ ಈಸ್ RCN ಪ್ಲಸ್ KX. ಹೌದಾ? ಇದಕ್ಕೆ ನೀವು ಎಕ್ಸಾಂಪಲನ್ನು ಬರೀರಿ. ಏನು? CH3Cl ಪ್ಲಸ್ KCN. ಪ್ರಾಡಕ್ಟ್ ಈಸ್ CH3 ಆಮೇಲೆ Cl ಪ್ಲಸ್ KCl. ಹೆಸರೇನಿರುತ್ತೆ? ಮಿಥೈಲ್ ಸೈನೈಡ್, ಅಲ್ಕೈಲ್ ಸೈನೈಡ್, ಅಲ್ಕೈಲ್ ಸೈನೈಡ್, ಮಿಥೈಲ್ ಸೈನೈಡ್, ಅಲ್ಕೈಲ್ ಸೈನೈಡ್, ಮಿಥೈಲ್ ಸೈನೈಡ್. IUPAC ನೇಮ್ದಾಗ ಹೋಗಬೇಕಿತ್ತು ಅಂತಂದ್ರೆ ನೈಟ್ರೈಲ್. ಏನಿದನ್ನು? ಅಲ್ಕೈಲ್ ನೈಟ್ರೈಲ್, ಅಲ್ಕೈಲ್ ನೈಟ್ರೈಲ್. ಇದಕ್ಕೇನಂತ ತೊಗೋತೀವಿ ನಾವು? ಇಲ್ಲಿ ನೈಟ್ರಲ್ ಬದಲಾಗಿ ಡೈರೆಕ್ಟ್ 2 ತೊಗೊಂಡು 2 ಕಾರ್ಬನ್ ಅದಾವ ಸ್ಟ್ರೇಟ್ ಚೈನ್ನಾಗ. ಸೊ ಸ್ಟ್ರೇಟ್ ಚೈನ್ನಾಗ 2 ಕಾರ್ಬನ್ ಅದಾವ ಅಂದ್ರೆ ಏನಿದನ್ನು? ಈಥೇನ್ ನೈಟ್ರೈಲ್, ಈಥೇನ್ ನೈಟ್ರೈಲ್, ಈಥೇನ್ ನೈಟ್ರೈಲ್. ಎಸ್, ಈಥೇನ್ ನೈಟ್ರೈಲ್. ಗೊತ್ತಾಯ್ತು? ಸೊ ದಿಸ್ ಈಸ್ ಒಂದು ರಿಯಾಕ್ಷನ್. ನೆಕ್ಸ್ಟ್ same alkyl halide, if it combines with AgCN, product is said to be
RNC plus AgX. With respect to example, CS3Cl plus AgCN. Product is CS3NC plus AgX. AgCN ಅಂದರೆ ಮಿಥೈಲ್ ಐಸೋಸೈನೈಡ್, ಅಲ್ಕೈಲ್ ಐಸೋನೈಟ್ರೈಲ್, ಅಲ್ಕೈಲ್ ಐಸೋನೈಟ್ರೈಲ್ ಬರಿಬೇಕು ಅವನ್ನೆಲ್ಲ ನೀವು. ಅಲ್ಕೈಲ್ ಐಸೋನೈಟ್ರೈಲ್, ದಿಸ್ ಈಸ್ ಏನಂತ ಕರಿತೀವಿ ಇದನ್ನ, ಅಲ್ಕೈಲ್ ಐಸೋನೈಟ್ರೈಲ್ ಐತಲ್ಲ, ಮಿಥೈಲ್ ಐಸೋಸೈನೈಡ್ ಅಂತ ಕರೀತೀವಿ, ಹೌದಲ್ಲ? ಅದಕ್ಕೆ ಏನಂತ ತಗೊಂಡಿಲ್ಲಿ ಐಸೋನೈಟ್ರೈಲ್ ಮೀಥೇನ್. ಓಕೆ, ಅಥವಾ ಮೀಥೇನ್ ಐಸೋನೈಟ್ರೈಲ್. ಯು ಕ್ಯಾನ್ ಟೇಕ್ ದ name, IUPAC name, methane isonitrile. Iso means bond is through nitrogen, not carbon. ಹೌದಾ? So there one question arises in between these two reactions. If KCl is used, cyanides are formed. If AgCN is used, isocyanides are formed. How can you explain? ಯಾಕೆ ಹಿಂಗಾಯಿತು? ಯಾಕೆ ಎರಡೂ ಕಡೆ ಐಸೋಸೈನೈಡ್ಸ್ ಬರಲಿಲ್ಲ, ಅಥವಾ ಯಾಕೆ ಎರಡೂ ಕಡೆ ಸೈನೈಡ್ಸ್ ಅನ್ನ ಬರಲಿಲ್ಲ? ಸೊ ದಿಸ್ ಇಸ್ ಒನ್ ರೀಸನಿಂಗ್ ಕ್ವಶನ್. ಲೆಟ್ ಐ ವಿಲ್ ಎಕ್ಸ್ಪ್ಲೇನ್. ಇವೆಲ್ಲವೂ ನೀಟಾಗಿ ನೋಟ್ ಮಾಡ್ಕೊಳ್ಳಿ. Question is, haloalkanes react with KCN, cyanides as main product, cyanides as main product, whereas with AgCN, isocyanates as the main product. Isocyanates as main product ಅಥವಾ chief product. Chief means main. Explain ಅಥವಾ give reason. Explain or give reason. Okay, so I will explain. ಒಂದು ನಾವು ಲಕ್ಷ್ಯ ಕೊಡೋಣ. Between K and Ag, isn't it? Which is said to be in ionic nature or which is said to be in covalent nature? Potassium ಅಂದ್ರೆ alkali metals. Alkali metals ಗಳು ಸ್ಟ್ರಾಂಗ್ ಅಯಾನಿಕ್ ಬಾಂಡ್ ಅನ್ನು ಮಾಡಿರ್ತಾವೆ. ಅದಕ್ಕೆ in case of its explanation or reason, KCN is predominantly, means mainly, ionic compound. Cn minus ions ಅಥವಾ cyanide ions in solution
are formed rather than isocyanates. That is, carbon is the main donor atom. To carbocation of alkyl group. CS3 ಪ್ಲಸ್ ಅಂತ ಬರ್ತೈತಲ್ಲ, ಇದು ನಂದು ಆಲ್ಕೈಲ್ ಅದು ಒಂದೇ ಅಂತಲ್ಲ, ಅಂತ ಸಾಕಷ್ಟು ತಗೋಬೋದು. ಎಕ್ಸಾಂಪಲ್ ಅಷ್ಟೇ ನಾನು ತೊಗೊಂಡಿದ್ದು. And C bond C single bond C ಹೌದಲ್ಲ, ಅಂದ್ರೆ C ಇದು ಸೈನೈಡ್ದಾಗಿಂದು C, ಇದು ಆಲ್ಕೈಲ್ದಾಗಿಂದು ಕಾರ್ಬನ್, ಇದು ಸೈನೈಡ್ದಾಗಿಂದು ಕಾರ್ಬನ್. C bond C is more stable than C bond N. Is more stable than C bond N. ಅಂದರೆ ಏನನ್ನ ಸೈನೈಡ್ದಾಗಿಂದು N. ಈ ಬಾಂಡ್ ಕಂಪೇರ್ ಮಾಡಿದ್ರೆ ಈ ಬಾಂಡ್ ಮೋರ್ ಸ್ಟೇಬಲ್ ಇರ್ತೈತಿ. ಯಾವುದು ಮೋರ್ ಸ್ಟೇಬಲ್ ಇರ್ತೈತಿ ಅದನ್ನು ಪ್ರಿಫರ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಒನ್. ಬಟ್ ಇನ್ ಕೇಸ್ ಆಫ್ AgCN, however, in AgCN nitrogen is able to donate a pair of electrons to carbocation making CN bond is more stable than CC bond. Enough. Stability of bond ಮೇಲೆ product ಅನ್ನು form. Okay, so this is the best reason why KCN are giving cyanides and AgCN are giving isocyanates. Yes. KCN ಅಯಾನಿಕ್ ಇತ್ತು ಅಂದರೆ AgCN ಏನಿರ್ತೈತಿ ಕೋವ್ಯಾಲೆಂಟ್ ಇನ್ ನೇಚರ್ನಾಗ ಇರ್ತೈತಿ ಅಂತ ಕನ್ಸಿಡರ್ ಮಾಡೋಣ. ಬರೆಯೋದೇನು ಭಾಳ ದೊಡ್ಡದಾಗ್ತೈತೆ, ಅದಕ್ಕೆ ಇಷ್ಟೇ. ದಟ್ ಈಸ್ ಇನಫ್. It is understood KCN is ionic whereas AgCN is covalent. ಓಕೆ, ಟು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ಸ್ ಅನ್ನು ನೋಡೋಣ. ಅಂದ್ರೆ ಸ್ಟೆಪ್ ವೈಸ್ ರಿಯಾಕ್ಷನ್ಸ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಹೆಂಗೆ ಆಗ್ತೈತಿ ಅದನ್ನು ನಾವು ಸ್ಟೆಪ್ ವೈಸ್ ರಿಯಾಕ್ಷನ್ಸ್ ಅನ್ನು ನೋಡೋಣ. ಸೊ ಬೆಟರ್ ಯು ಹ್ಯಾವ್ ಟು ನೋಟ್ ಡೌನ್ ದಿಸ್ ರೀಸನಿಂಗ್ ಕ್ವಶನ್ ಇನ್ ರೆಸ್ಪೆಕ್ಟಿವ್ ಆನ್ಸರ್. ರಿಯಾಕ್ಷನ್ ಅಂತ ಆಲ್ರೆಡಿ ಬರ್ದಿದ್ದೈತಿ. ಈಗ ತಗೋತಕ್ಕಂಥ ಮೆಕ್ಯಾನಿಸಮ್ ಎರಡು ಇಂಪಾರ್ಟೆಂಟ್. ಒಂದು ಫಿಕ್ಸ್, ಎರಡರಲ್ಲಿ ಒಂದು ಫಿಕ್ಸ್ ಆಗಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ ನಂಬರ್ 32 ಕೇಳಿರ್ತಾರೆ. ಲೆಟ್ ವಿ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದೋಸ್ ಮೆಕ್ಯಾನಿಸಮ್ಸ್. ಫಸ್ಟ್ ಒನ್, SN2
ಟು ಇದರ ಅರ್ಥ ಏನು ಹಿಂಗಂದ್ರೆ ಟು ಮೀನ್ಸ್ ಬೈಮಾಲಿಕ್ಯುಲರ್, ಎಸ್ ಮೀನ್ಸ್ ನ್ಯೂಕ್ಲಿಯೋಫಿಲಿಕ್, ಎಸ್ ಮೀನ್ಸ್ ಸಬ್ಸ್ಟಿಟ್ಯೂಷನ್. ಅದಕ್ಕೆ ನಾವು ನೀಟಾಗೆ ಬರೋದು ನ್ಯೂಕ್ಲಿಯೋಫಿಲಿಕ್ bimolecular nucleophilic substitution. Bimolecular nucleophilic substitution. Okay. ಮೆಕ್ಯಾನಿಸಮ್ ನೀವೇನಿಗೆ ಒಂದೇದು ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಶಾರ್ಟ್ ಆಗಿ ಏನಂತ ಕರಿತೀವಿ SN2 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮ್. ಓಕೆ, ಸೊ ಇಲ್ಲಿ ಫಸ್ಟ್ ಒಂದಿಷ್ಟು ನಾವಿದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡಿಕೊಂಡು ಮೆಕ್ಯಾನಿಸಮ್ ಅನ್ನು ಬರೆಯೋಣ. ಬಟ್ ನಿಮಗೆ ಮೆಕ್ಯಾನಿಸಮ್ ಸ್ಟೆಪ್ ಇಂಪಾರ್ಟೆಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಹೌದಾ? ಐ ವಿಲ್ ಟೇಕ್ ದ ಕ್ಯಾರೆಕ್ಟರ್ಸ್, ಅದೇನು ಬರೋದು ಬೇಡ ಅಂತೇಳಿ. ಫಸ್ಟ್ ಪಾಯಿಂಟ್ ಈಸ್ ರೇಟ್ ಡಿಪೆಂಡ್ಸ್ ಆನ್ alkyl halide as well as nucleophile. ಇದರ ಮೇಲೆ ಡಿಪೆಂಡ್ ಐತಿ ರೇಟ್ ಅಂದ್ರೆ ರಿಯಾಕ್ಷನ್ ನಡೀತಕ್ಕಂಥದ್ದು ಸ್ಪೀಡ್. ಇದರ ಮೇಲೆ ಡಿಪೆಂಡ್ ಐತಿ ಯಾವ್ದು ಆಲ್ಕೈಲ್ ಹ್ಯಾಲೈಡ್ ಯೂಸ್ ಮಾಡೀವಿ, ಆಮೇಲೆ ಯಾವುದು ನ್ಯೂಕ್ಲಿಯೋಫೈಲ್ ಐತಿ, ಅವೆರಡರ ಮೇಲೂ ಡಿಪೆಂಡ್ ಐತಿ. ಅದಕ್ಕೆ ಏನಂತ ಕರಿತೀವಿ, ಇದು ಬೈಮಾಲಿಕ್ಯುಲರ್ ಅಂತಂದ್ರೆ ಇಟ್ಸ್ ಆರ್ಡರ್ ಈಸ್ 1 and this order is 1. therefore it is said to be second order kinetics. ಈ ರಿಯಾಕ್ಷನ್ ಇನ್ನೊಂದು ಹೆಸರನ್ನು ಕರಿಬಹುದು ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಲೇಟರ್. ಇದ್ರ ಮೇಲೆ ಏನಿಲ್ಲ ಅಂದ್ರೆ ಪವರ್ 1 ಇರ್ತೈತಿ, ಇದ್ರ ಮೇಲೆ ಏನಿಲ್ಲ ಪವರ್ 1 ಇರ್ತೈತಿ. 1 + 1 ಏನಾಗ್ತೈತಿ 2. therefore SN2 mechanism is second order kinetics. It follows second order kinetics. ಯಾಕಂತ ಕೇಳಿದ್ರೆ because rate depends on both alkyl halide as well as nucleophile. This is first point. Second point is said to be non-polar solvent is preferred. Non-polar solvent is preferred. ನಾನ್ ಪೋಲಾರ್ ಸಾಲ್ವೆಂಟ್ ಅಂತಂದ್ರೆ ಅಯಾನ್ಸ್ಗಳನ್ನು ಬಿಡುಗಡೆ ಮಾಡಿ, ಹೌದಾ? ಆ ಥರ ಅಪ್ರೋಟಿಕ್ ಸಾಲ್ವೆಂಟ್ ಅಂತ ಕರಿತೀವಿ. ಅಪ್ರೋಟಿಕ್ ಅಂದ್ರೆ ಪ್ರೋಟಾನನ್ನು ಬಿಡುಗಡೆ ಮಾಡಲಾರ್ದಂಥ ಸಾಲ್ವೆಂಟ್, ಅಪ್ರೋಟಿಕ್ ಸಾಲ್ವೆಂಟ್. SN2 ಮೆಕ್ಯಾನಿಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿ ನಂಬರ್ 1 ರೇಟ್ ದಟ್ ಡಿಪೆಂಡ್ಸ್ ಆನ್ RX, that means alkyl halide as well as nucleophile. It follows second order kinetics. ಆಮೇಲೆ ಇಲ್ಲಿ ನಾನ್ ಪೋಲಾರ್ ಸಾಲ್ವೆಂಟ್ಸನ್ನು ಪ್ರಿಫರ್ ಮಾಡ್ತೀವಿ. ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಂದ್ರೇನು? ಅಪ್ರೋಟಿಕ್ ಸಾಲ್ವೆಂಟ್ಸ್ ಅಂತಂದಾಗ ಅಪ್ರೋಟಿಕ್ ಮೀನ್ಸ್ ಪ್ರೋಟಾನನ್ನು ಬಿಡುಗಡೆ ಮಾಡಂಗಿರಲ್ಲ ಅಂಥ ಸಾಲ್ವೆಂಟ್ಸ್. ಇದ್ರದ್ದು ಆರ್ಡರ್ ಏನು? ರಿಯಾಕ್ಟಿವಿಟಿ. ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟಿವಿಟಿ ಆರ್ಡರ್ ಏನು? ಪ್ರೈಮರಿ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸೆಕೆಂಡರಿ ದ್ಯಾನ್ ಟರ್ಷರಿ. ಅಂದರೆ ಮೋರ್ ಪ್ರಿಫರ್ಡ್ ಈಸ್ ಪ್ರೈಮರಿ ಇನ್ ಕೇಸ್ ಆಫ್ SN2 ಮೆಕ್ಯಾನಿಸಮ್. Next, steric hindrance is causing or affected or take place. Steric hindrance ಅಂದ್ರೆ ಏನಂತಂದ್ರೆ ಯಾವ ಕಾರ್ಬನ್ ಮೇಲೆ ನ್ಯೂಕ್ಲಿಯೋಫೈಲನ್ನು ಅಟ್ಯಾಕ್ ಆಗ್ಲತ್ತೈತಿ ಆ ಕಾರ್ಬನ್ ಸುತ್ತ ಬಲ್ಕಿ ಗ್ರೂಪ್ಗಳು ಇದ್ದು ಅಂತಂದ್ರೆ ಸ್ಟೀರಿಕ್ ಹಿಂಡರೆನ್ಸ್. ಸ್ಟೀರಿಕ್ ಮೀನ್ಸ್ ಆ ಬಲ್ಕಿ ಗ್ರೂಪ್ಗಳ ನಡುವೆ ರಿಪಲ್ಷನ್ ಆಗ್ತಕ್ಕಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಈಗ ಟರ್ಷರಿ ಅಂತ ತಗೋತೀನಿ ನಾನು, CS3 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 ಆಮೇಲೆ X. CS3 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 ಬಲ್ಕಿ ಗ್ರೂಪ್ಗಳು ದೊಡ್ಡದಾವೆ. ಸೊ ಇವುಗಳ ನಡುವೆ ಏನಾಗ್ತೈತಿ? ರಿಪಲ್ಷನ್ ಆಗ್ತೈತಿ. ಅದನ್ನು ಬಿಟ್ಟು ಸಪೋಸ್ ನಾನು ಆ ಕಾರ್ಬನ್ ಸುತ್ತ ಹೈಡ್ರೋಜನ್ ತೊಗೊಂಡಿದ್ರೆ ದೇರ್ ಈಸ್ ನೋ ರಿಪಲ್ಷನ್ ಮೋರ್ ಕಂಪೇರ್ಡ್ ಟು ದಟ್ ಬಲ್ಕಿ ಗ್ರೂಪ್. ಅದಕ್ಕೆ ಎಲ್ಲಿ ಬಲ್ಕಿ ಗ್ರೂಪ್ ಇರ್ತಾವಲ್ಲ ಅಂಥ ಕೇಸಸ್ನಲ್ಲಿ SN2 ಮೆಕ್ಯಾನಿಸಮನ್ನು ಆಗಂಗಿಲ್ಲ. ಅದಕ್ಕೆ ಏನು ತೊಗೊಂಡಿವಿ ಇಲ್ಲಿ? ಟರ್ಷರಿದಾಗ ವೆರಿ ಲೀಸ್ಟಾಗಿ ಆಗ್ಬೋದು ಅಥವಾ ಆಗಲಿಕ್ಕೆ ಇಲ್ಲ.
ಪ್ರೈಮರಿ ಈಸ್ ಮೋರ್ ಪ್ರಿಫರೇಬಲ್. ಪ್ರೈಮರಿದಾಗ ಹೈಡ್ರೋಜನ್ಸ್ ಇರ್ತಾವೆ, ನಾಟ್ CS3 ಗ್ರೂಪ್ಸ್. ಮತ್ತು ಈ ಮೆಕ್ಯಾನಿಸಮ್ ಬರೀ ಒಂದು ಸ್ಟೆಪ್ನಾಗ ಆಗ್ತೈತಿ. ಆಮೇಲೆ ಈ ಮೆಕ್ಯಾನಿಸಮ್ ನಾವೇನಂತ ಕರಿತೀವಿ ಅನ್ನೋದು ಇನ್ವರ್ಷನ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಇನ್ವರ್ಷನ್ ಅಂತಂದ್ರೆ ಉಲ್ಟಾ ಆಗ್ತೈತಿ. ಸಪೋಸ್ ನಾವು ಅಂಬ್ರೆಲ್ಲ ತೊಗೊಂಡು ಹೊಂಟಿವಿ ಅಂದ್ರೆ ಅದ್ರದ್ದು ಏರ್ ಅಪೋಸಿಟ್ ಹಿಡೀರಿ, ಗಾಳಿ ಹೆಂಗೆ ಬರತ್ತಲ್ಲ ಅದು ಅಪೋಸಿಟ್ ಆಗಿ ಹಿಡಿದ್ರೆ ಉಲ್ಟಾ ಆಗಿಬಿಡ್ತೈತಿ, ಹೌದಲ್ಲ? ಅದು ಅಂಬ್ರೆಲ್ಲಾದು ಏನಂತ ಐತಲ್ಲ ಅದನ್ನು ನಾವು ಹಿಡಿದಿರ್ತಕ್ಕಂಥದ್ದು, ದ್ಯಾಟ್ ಈಸ್ ನಥಿಂಗ್ ಬಟ್ ಒನ್ ಬಾಂಡ್ ಆ್ಯಂಡ್ ಕಂಪ್ಲೀಟ್ ದ್ಯಾಟ್ ಅಂಬ್ರೆಲಾ ಕವರ್ ಈಸ್ ಕಾಲ್ಡ್ ಆಸ್ ಹೈಡ್ರೋಜನ್ಸ್. ಅದಕ್ಕೆ ಆ ಒಂದು ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್ಗಳೇನಾಗ್ತಾವೆ ಉಲ್ಟಾ ಆಗಿಬಿಡ್ತೈತಿ. ಎಕ್ಸ್ ಹೋಗಿ ಏನಾಗ್ತೈತಿ ಈ ಕಡೆ ಉಲ್ಟಾಗಿ OH ಬಾಂಡನ್ನು ಫಾರ್ಮ್ ಆಗ್ತದೆ. ಅದಕ್ಕೆ ಇನ್ವರ್ಷನ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಹೆಂಗೆ ಅಂತೇಳಿ ಮೆಕ್ಯಾನಿಸಮ್ನ ತೋರಿಸ್ತೇವೆ. ಸೊ ಈಗ ಒಂದು ಕಂಪ್ಲೀಟ್ ರಿಯಾಕ್ಷನ್ ಬರೆದ್ರೆ ಏನಾಗ್ತೈತಿ, CS3Cl + NaOH. ಇದು NaOH ಅಂತಂದ್ರೆ ಅಪ್ರೋಟಿಕ್ ಸಾಲ್ವೆಂಟ್ ಅಂತ ತೊಗೊಂಡಿವಿ. ಇದನ್ನು ಅಪ್ರೋಟಿಕ್ ಅಂತಂದ್ರೆ ಪ್ರೋಟಾನ್ನ ಬಿಡುಗಡೆ ಮಾಡೋಂಗಿಲ್ಲ ಅಂತ ಸಾಲ್ವೆಂಟ್. ಐ ವಿಲ್ ಟೇಕ್ ದಟ್ ರಿಯಾಕ್ಷನ್ ಈಸ್ CS3OH + NaCl ಅಂತ. ಇದು ಒಂದು ಓವರಾಲ್ ರಿಯಾಕ್ಷನ್, ಹೌದಾ? ಇದು ಹೆಂಗೆ ಮೆಕ್ಯಾನಿಸಮ್ ಆಯಿತು, ಐ ವಿಲ್ ರೀಪ್ರೆಸೆಂಟ್ ದಟ್ ಮೆಕ್ಯಾನಿಸಮ್. ಈ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಸೊ CS3Cl, ಸಿ ಸುತ್ತ ಎಷ್ಟು ಅದಾವು, 3 ಹೈಡ್ರೋಜನ್ ಬಾಂಡ್ಸ್ ಅದಾವು. ಆಮೇಲೆ ನೆಕ್ಸ್ಟ್ ಏನೈತಿ Cl ಐತಿ, ಹೌದಾ? ಸಿ ಸುತ್ತ ಏನದಾವು 3 ಹೈಡ್ರೋಜನ್ ಬಾಂಡ್ಸ್. ಅದಕ್ಕೆ 3 ಹೈಡ್ರೋಜನ್ ಅದಾವ ಅಂತಂದ್ರೆ ಇಟ್ ಈಸ್ ನಾಟ್ ಸೇಡ್ ಟು ಬಿ ಬಲ್ಕಿ. ಇದು Cl ಇರ್ಬೋದು, Br ಇರ್ಬೋದು. ವೆದರ್ ದಿಸ್ ಇಸ್ ಸೇಡ್ ಟು ಬಿ Cl ಆರ್ Br ಆರ್ ಸಿಂಪ್ಲಿ ಇಟ್ ಈಸ್ X. ಅಂದರೆ ಈ ಕಾರ್ಬನ್ ಸುತ್ತ ಬಲ್ಕಿ ಗ್ರೂಪ್ ಇಲ್ಲ ಅಂತ ಕನ್ಫರ್ಮ್ ಆಯ್ತು. ದೇರ್ಫೋರ್ ಇಟ್ ಈಸ್ ಸೇಡ್ ಟು ಬಿ ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್ ಅಂತ ತಗೋತೀವಿ. ಇನ್ನು ನೆಕ್ಸ್ಟ್ ನ್ಯೂಕ್ಲಿಯೋಫೈಲನ್ನು ಸಬ್ಸ್ಟಿಟ್ಯೂಟ್ ಆಗ್ಲತ್ತೈತೆ. ನ್ಯೂಕ್ಲಿಯೋಫೈಲ್ ಯಾವತ್ತೂ ಏನಂತಂದ್ರೆ SN2 ಮೆಕ್ಯಾನಿಸಮ್ದಾಗ ಆ Cl ಅಪೋಸಿಟ್ನಾಗ ಆ್ಯಡ್ ಮಾಡಬೇಕು. ಯಾಕಂತ ಸಪೋಸ್ ನಾವು ಇಲ್ಲೇ Cl ಅಥವಾ X ಏನೈತಲ್ಲ ಅದ್ರ ಜೋಡಿನೇ ಆ್ಯಡ್ ಮಾಡಿದರೆ ರಿಪಲ್ಷನ್ ಈಸ್ ವೆರಿ ಈಸಿಲಿ ಅಕರಿಂಗ್. ಅದಕ್ಕೆ ರಿಯಾಕ್ಷನ್ ಆಗ್ತಕ್ಕಂಥದ್ದು ಡಿಫಿಕಲ್ಟ್ ಆಗ್ತದೆ. ಸೊ ಇನ್ ದಿಸ್ ಕೇಸ್ where the X or Cl or Br is there, you have to add nucleophile in the opposite side. ಅದಕ್ಕೆ ಹಿಂಗಾಗಿತ್ತು ಅಂತಂದ್ರೆ, so in this case what happens, slowly this bond is breaking and slowly the bond formation of nucleophile with carbon is taking place. So this is carbon and these are said to be 2 hydrogen atoms and this is 1 hydrogen atom. There is slowly breaking of Cl bond with carbon. Cl ಇರ್ಬೋದು, Br ಇರ್ಬೋದು. And there is slowly making of OH bond with carbon. So this is called as intermediate or transition state. In that intermediate state or transition state ಹಿಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೈಲಿ ಅನ್ಸ್ಟೇಬಲ್ ಸ್ಟೇಟ್ ಇದು, ಹೌದಾ ಇಲ್ಲ? ಅದಕ್ಕೆ ಈಗ ಸಾವಕಾಶ ಈ ಬಾಂಡ್ ಏನಾಗ್ತೈತಿ ಹೊರಗೆ ಹೋಗ್ತೈತಿ, ಆಮೇಲೆ ಈ ಬಾಂಡ್ ಇದಕ್ಕೆ ಅಟ್ಯಾಚ್ ಆಗ್ತೈತಿ. ಸೊ ಐ ವಿಲ್ ರೀಪ್ರೆಸೆಂಟ್ ದಿಸ್ ಈಸ್ ಅ ಕಾರ್ಬನ್ ವಿತ್ 3 ಹೈಡ್ರೋಜನ್ ಆಟಮ್ಸ್. ನಾ ಹೆಂಗೆ ಈಗ ಅಂಬ್ರೆಲ್ಲಾ ಅಂತ ತೋರಿಸಿದ್ದಲ್ಲ, ಆ ಅಂಬ್ರೆಲ್ಲಾ ಫಸ್ಟಿಗೆ ಏನಿತ್ತು, ಇದು ಅಂಬ್ರೆಲ್ಲಾ ಸೈಡ್ ಈ ಕಡೆ ಎಲ್ಲ ಕವರ್ ಇತ್ತು. ಈಗ ನೆಕ್ಸ್ಟ್ ಏನಾಯ್ತು, ಉಲ್ಟಾ ಆಯಿತು. that is H and this is OH. ಏನಾಯ್ತಿದು OH. ಓಕೆ, OH plus elimination of Cl minus or Br minus. This is the simply representation of one step mechanism of SN2. ಇಷ್ಟೇ ಬರೆದಿದ್ರೆ 2 ಮಾರ್ಕ್ಸ್ ನಿಮಗೆ ಕೇಳಿದ್ರೆ 2 ಮಾರ್ಕ್ಸ್ನ ಕೇಳ್ತಿರ್ತಾರೆ. ಅದರಾಗೆ ಮತ್ತು ಇನ್ನೊಂದು 3 ಮಾರ್ಕ್ಸ್ನ ಕೇಳಿದ್ರೆ ಏನೋ ಒಂದು ಪಾಯಿಂಟ್ ನಿಮಗೆ ಇಲ್ಲಿ ಕನ್ಸಿಡರ್ ಮಾಡಿ ತೊಗೋಬೋದು. ಬರೇ ಮೆಕ್ಯಾನಿಸಮ್ ಅಂತ ಕೇಳಿದ್ರೆ SN2 ಮೆಕ್ಯಾನಿಸಮ್ ಇಷ್ಟು ಬರೀಬೋದು. ಅವ್ರು ಏನು ಕೊಟ್ಟಾರ ಫಸ್ಟ್ ನೋಡ್ಕೋಬೇಕು, ಅದು ಬ್ರೋಮೋಮೀಥೇನ್ ಐತೋ ಅಥವಾ ಕ್ಲೋರೋಮೀಥೇನ್ ಐತೋ ಅಂತ ಹೇಳಿ ಫಸ್ಟ್ ನೋಡಿಕೊಂಡು ಇದನ್ನು ಬರಿಬೇಕು. ಓಕೆ, ಸೊ ಈಗ ನಾನು ಮೀಥೈಲ್ ಕ್ಲೋರೈಡ್ ಅಥವಾ ಕ್ಲೋರೋಮೀಥೇನ್ ತೊಗೊಂಡಿನಿ, ಅವರು ಮೀಥೈಲ್ ಬ್ರೋಮೈಡ್ ಅಥವಾ ಬ್ರೋಮೋಮೀಥೇನ್ ಕೂಡ ತೊಗೋಬೋದು. This is nucleophile. Attack of nucleophile is on the
ರಿವರ್ಸ್ ಸೈಡ್. ಅದಕ್ಕೆ ನಾವು ಹೆಸರು ಅಂತ ಕರಿತೀವಿ, ಇದನ್ನು ಅಲ್ಕೈಲ್ ಹಾಲೈಡ್ ಹಿಂಗೆ ಇದ್ದಿದ್ದು ಹೋಗಿ ಏನಾಯಿತು, ಉಲ್ಟಾ ಆಯ್ತದೆ. ಕಾನ್ಫಿಗರೇಷನ್ ಈಸ್ ಇನ್ವರ್ಷನ್ ಕಾನ್ಫಿಗರೇಷನ್. ಓಕೆ, so one more mechanism, that is SN1 mechanism, I will represent in the next class.